ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಸಿನಿ ಅಡ್ಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಯಾರ ಮನೆಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಎಸ್, ಲೀಲಾವತಿ ಅಮ್ಮ ಅವರ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಅವರ ಮನೇಲಿ ಕಾರ್ಯಕ್ರಮ ಇರೋ ಕಾರಣದಿಂದಾಗಿ ನಾವೆಲ್ಲರೂ ಕೂಡ ಹೋಗಿದ್ವಿ. ಹಾಗೆ ನಿಮ್ಗೆಲ್ಲರಿಗೂ ಕೂಡ ಅವರ ಮನೆ ಹಾಗೆ ತೋಟ ಹೇಗಿದೆ ಅಂತ ತೋರಿಸ್ತೀವಿ, ಬನ್ನಿ. ಸೊ ನೋಡ್ತಿದ್ದೀರಲ್ಲ ವೀಕ್ಷಕರೇ, ಇದು ಎಂಟ್ರೆನ್ಸ್ ಆಗಿರುತ್ತೆ ಅಂಡ್ ಕಂಪ್ಲೀಟ್ ಒಂದು ತೋಟದ ಮನೆ. ಇದು ಫುಲ್ ಗ್ರೀನ್ ಆಗಿ ಇದೆ. ನೋಡ್ತಾ ಇದ್ದೀರಾ ನೀವು, ತುಂಬಾ ಅಂದ್ರೆ ತುಂಬಾ ಶೋ ಪ್ಲಾಂಟ್ಸ್ ನ ಅವರು ಮನೆ ಸುತ್ತ, ಮನೆ ಮುಂದೆ ಎಲ್ಲ ಕೂಡ ಹಾಕೊಂಡಿದ್ದಾರೆ. ಹಾಗೆ ಇಲ್ಲಿ ಅವರ ಮನೆ ಕೆಲಸ ಮಾಡ್ತಾರಲ್ವಾ, ಸೊ ಅವ್ರ ಮನೆ ಅನ್ಸುತ್ತೆ. ಸೊ ಒಳಗಡೆ ತುಂಬಾ ನಡ್ಕೊಂಡು ಹೋಗ್ಬೇಕು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನೋಡ್ತಾ ಇದೀರಲ್ವಾ, ಎಲ್ಲಾ ಮರಗಳನ್ನು ಅವ್ರ ಮನೆ ಹತ್ರ, ಅಂದ್ರೆ ತೋಟದ ಮನೆ ಅಂತ ಹೇಳಿದ್ನಲ್ವ, ಎಲ್ಲಾ ಮರಗಳನ್ನ ಅವರು ಹಾಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ತೆಂಗಿನ ಮರ, ಸೀಬೆ ಹಣ್ಣು ಮರ, ಮತ್ತೆ ಬಾಳೆ ಗಿಡ, ಸೊ ಎಲ್ಲ ಕೂಡ ಹಾಕೊಂಡಿದ್ದಾರೆ. ಇಲ್ಲಿ ಕೃಷಿಗೆ ಅಂತ ಹೇಳಿ ಹೊಂಡ ಮಾಡ್ಕೊಂಡಿದ್ದಾರೆ ಅಂತ, ನೀರ್ನ ಹಾಕೊಂಡಿರುವಂತದ್ದು. ಸೊ ಇಲ್ಲೆಲ್ಲ ಕಲ್ಲಲ್ಲಿ ಪೂರ್ತಿ ಕಾಂಪೌಂಡ್ ಹಾಕೊಂಡಿದ್ದಾರೆ. ಹಾಗೆ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ವಾ, ಕಂಪ್ಲೀಟ್ ಒಂದು ಹಳ್ಳಿ ಮನೆ ತರ ಇದೆ ನೋಡಿ. ಇಲ್ಲಿ ಬಂದ್ರೆ ನಾವ್ ಯಾವ್ದೋ ಹಳ್ಳಿಗೆ ಬಂದಿದೀವಿ ಅನ್ನೋ ತರ ಫೀಲ್ ಆಗುತ್ತೆ. ಇದೆಲ್ಲ ಒಂದಷ್ಟು ಚಿಕ್ಕ ಪುಟ್ಟ ಮನೆಗಳೇನ್ ನೋಡ್ತಾ ಇದ್ದೀರಾ, ಅವರೆಲ್ಲ ಕೂಡ ಅವರ ಮನೆಯಲ್ಲಿ ಕೆಲಸ ಮಾಡ್ತಾರಲ್ವಾ, ಸೊ ಆಳ್ಗಳ ಮನೆ, ಹಾಗೆ ಮಿಷಿನ್ ಮನೆಗಳು, ಸೊ ಎಲ್ಲ ಕೂಡ ಫೆಸಿಲಿಟಿ ಮಾಡ್ಕೊಂಡಿದ್ದಾರೆ ವಿನೋದ್ ರಾಜ್ಕುಮಾರ್. ಇನ್ನು ಇದೇನ್ ನೋಡ್ತಾ ಇದ್ದೀರಾ, ಇದು ಒಳಗಡೆ ಬಂದ ನಂತರ ಅವರ ಒಂದು ಹಾಲ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಅಂದ್ರೆ ತುಂಬಾ ಫೋಟೋಸ್ ಹಾಕೊಂಡಿದ್ದಾರೆ ಇಲ್ಲಿ ಅಮ್ಮನವ್ರದ್ದು. ಹಾಗೆ ಅಲ್ಲಿ ಪೂಜೆ ಮಾಡಿದ್ದಾರೆ ನೋಡಿ ಲೀಲಾವತಿ ಅಮ್ಮ ಅವ್ರನ್ನ. ಸೊ ಯಾರೇ ಬಂದ್ರು ಅವರು ಇಲ್ಲೇ ಕರೆಸಿ ಕೂರಿಸುವಂಥದ್ದು, ಅಂಡ್ ಅದಕ್ಕೋಸ್ಕರನೇ ಈ ಒಂದು ಸೆಟಪ್ ನ ಕೂಡ ಮಾಡ್ಕೊಂಡಿದ್ದಾರೆ. ಓಕೆ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ವಿನೋದ್ ರಾಜ್ಕುಮಾರ್ ಅವರ ಮನೆ ಹಾಗೆ ಹೊರಗಡೆ ಎಲ್ಲ ಹೇಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.